ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವ ನೋಡೋಕೆ ಹೋದಾಗ ಚತುರ್ಥ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಧನುಸು ರಾಶಿಯವರಿಗೆ ಉತ್ತಮ ಆರೋಗ್ಯ ಇರುತ್ತೆ. ತಂದೆ ತಾಯಿಗಳ ಪ್ರೀತಿ ಗಳಿಸ್ಕೊಳ್ತೀರಾ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಭೂಮಿ ಮಾಡ್ಕೊಳ್ಳೋ ಯೋಗ, ಮಕ್ಕಳ ವಿಷಯದಲ್ಲಿ ಶುಭ ಆಗುತ್ತೆ. ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥ ಯೋಗ. ಚಂಚಲತೆ ಬೇಡ, ಸುಮ್ಮನೆ ಕೋಪತಾಪಗಳು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಈ ವಿಷಯ ಇವರಿಗೆ ಹೆಲ್ತು ಚೆನ್ನಾಗಿರುತ್ತೆ, ಸ್ಯಾಲ್ರಿನೂ ಚೆನ್ನಾಗಿರುತ್ತೆ. ಧನುಸು ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥ ಯೋಗ ಕೂಡ ಇವರಿಗೆ ಇರುತ್ತೆ. ಹಾಗೆ ಧನುಸು ರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಸಮಾಚಾರ ಅಥವಾ ವಿವಾಹಾದಿ ಶುಭ ಕಾರ್ಯಗಳು ನಡೀತಕ್ಕಂಥ ಯೋಗ ಕೂಡ ಇರುತ್ತೆ. ಧನುಸು ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಸಂಭವಿಸ್ತಾ ಇರತಕ್ಕಂಥ ಗ್ರಹಣದ ಪ್ರಭಾವದಿಂದ ಬಹಳಷ್ಟು ಶುಭ ಇರುತ್ತೆ. ಹಳದಿ ಮತ್ತು ತಾಮ್ರ ವರ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 5 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ಒಂದು ಧನುಸು ರಾಶಿಯವರಿಗೆ ಓಂ ರಾಮಭಕ್ತಾಯ ನಮಃ ಹನುಮನ ಸ್ಮರಣೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಮಗೆ ಎಲ್ಲೋ ಒಂದು ಕಡೆ ಒಂದು ಸರಿ ಈ 3 ತಿಂಗಳಲ್ಲಿ ತುಲಾಭಾರ, ಅಕ್ಕಿಯ ತುಲಾಭಾರ ಆಗ್ಬೋದು, ತರಕಾರಿ ತುಲಾಭಾರ ಆಗ್ಬೋದು. ಒಂದು ಸಾರಿ ತುಲಾಭಾರ ಮಾಡಿಕೊಂಡು ಅದನ್ನು ದೇವಸ್ಥಾನಕ್ಕೆ ಅಥವಾ ಅನಾಥಾಲಯಕ್ಕೆ ಎಲ್ಲೋ ಒಂದು ಕಡೆ ಕೊಟ್ಟು ಬಂದಿದ್ದೆ ಆದರೆ ಇನ್ನೂ ಶುಭ ಆಗುತ್ತೆ. ಗ್ರಹಣದ ಪ್ರಭಾವ ಹೆಚ್ಚು ಪ್ರಭಾವ ಕೂಡ ಇದ್ದು ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ.